ಇರಬೇಕು, ದೇವರ ವಾಕ್ಯಕ್ಕಾಗಿರಬೇಕು. ಮನುಷ್ಯನ ಮೆಚ್ಚುವಂತ ಕಾರ್ಯಗಳಲ್ಲ, ದೇವರ ಮೆಚ್ಚುವಂತ ಕಾರ್ಯ ನಾನು ನೀನು ಮಾಡಿದ್ರೆ ಖಂಡಿತವಾಗಿಯೂ ನನಗೆ ನಿನಗೆ ಅಧಿಕಾರ ದೇವರು ಕೊಡ್ತಾನೆ, ಆ ಶಕ್ತಿ ಕೊಡ್ತಾನೆ. ಏನಂದ್ರೆ ನೀನು ಮಾಡುವ ಆತನ ಮಾಡುವ ಅದ್ಭುತಗಳಿಗಿಂತಲೂ ಇನ್ನೂ ಬಹಳ ಅದ್ಭುತಗಳು ನೀನು ಮಾಡುತ್ತೀಯ. ಅದು ಯಾವಾಗಂದ್ರೆ ಆ ತಂದೆ ಬಳಿಗೆ ಹೋಗುವಾಗ, ಆತನ ಹೋದ ಮೇಲೆ ನೀನು ಮಾಡುತ್ತೀಯ ಅಂತ ದೇವರು ಹೇಳ್ತಾರೆ. ಅದಕ್ಕಾಗಿ ರೋಮ ಬರೆದವರ ಪತ್ರಿಕೆಯಲ್ಲಿ ನೋಡ್ರಿ 10ನೇ ಅಧ್ಯಾಯ 11ನೇ ವಚನ ನೋಡ್ತೀವಿ. ರೋಮ 10:11ನೇ ವಚನ ಹೇಳುತ್ತದೆ. ಇಲ್ಲಿ ಪೌಲನು ಈ ರೀತಿಯಾಗಿ ರೋಮದವರಿಗೆ ಈ ಪತ್ರಿಕೆಯನ್ನು ಬರೆದು ಹೇಳುತ್ತಾನೆ. ಈ ರೋಮ ಪತ್ರಿಕೆಯಲ್ಲಿ ಬರುವಂತಹ ಕಾರ್ಯಗಳೇನು ಕೇಳಿದ್ರೆ ನೋಡ್ರಿ, ಓದಿ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ, ನೋಡ್ರಿ, ಆತನ ಮೇಲೆ, ಯೇಸುವಿನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಅವನು ಆಶಾಭಂಗ ಪಡುವುದಿಲ್ಲ. ಯೇಸುವಿನ ಮೇಲೆ ನಂಬಿಕೆ ಇಡೋನು ಆಶಾಭಂಗ ಪಡುವುದಿಲ್ಲ. ಅವನು ಯಾವತ್ತೂ ಬಿದ್ದು ಹೋಗೋದಿಲ್ಲ, ಅವನು ಯಾವತ್ತೂ ಸೋತು ಹೋಗೋದಿಲ್ಲ. ಎಲ್ಲ ಈ ಕಡೆ ನೋಡ್ರಿ, ಯೇಸುವಿನ ನಂಬಿದ ಮೇಲೆ ಲೋಕರೂಢಿ ಬಂದಾಗ ಅವ್ರು ಬಿದ್ದು ಹೋಗೋದು ನೋಡ್ತೀವಿ. ಅವಾಗ ಹೇಳ್ತಾರೆ, ಯೇಸುವಿನ ನಂಬಿ ನಾವು ಏನು ಮಾಡ್ತೀವಿ ನೋಡ್ರಿ ಅಂತಾರೆ. ಅದು ತಪ್ಪಾಗಿರೋದಂತ ಮಾರ್ಗ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಮಾಡುವಂಥ ಕೃತ್ಯಗಳು ಅವ್ರಿಗೆ ಗೊತ್ತಿರೋದಿಲ್ಲ. ದೇವರ ಭಯದಲ್ಲಿ, ದೇವರ ಭಕ್ತಿಯಲ್ಲಿ, ದೇವರ ಪ್ರಾರ್ಥನೆ ಮೂಲಕವಾಗಿ ಯೇಸುವೇ ನನ್ನ ದೇವರು, ಆತನೇನು ಸ್ವಂತ ರಕ್ಷಕ, ಆತನ ಜೀವವುಳ್ಳ ದೇವರಾಗಿದ್ದಾನೆ, ಆತನ ಮೂಲಕವಾಗಿ ಎಲ್ಲ ಸಾಧ್ಯ, ಆತನ ಮೂಲಕ ಎಲ್ಲ ಸಾಧ್ಯ, ಆತನ ಮೂಲಕ ಎಲ್ಲ ಬಿಡುಗಡೆ, ಆತನ ಮೂಲಕ ನಡೀತದೆ ಅಂತ ನಂಬಿಕೆಯಿಂದ ಮಾಡಿದರೆ, ಆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ತರುತ್ತಾನೆ, ನಿಮ್ಮ ಕುಟುಂಬದಲ್ಲಿ ಬಿಡುಗಡೆ ತರುತ್ತಾನೆ. ಓದಿ ಮತ್ತೊಂದು ಅರ್ಥ ವಚನ. ಆತನ ಮೇಲೆ ನೀವು ನಂಬಿಕೆ ಇಡುವ ಯಾರಾದರೂ ಆಶಾಭಂಗ ಪಡುವುದಿಲ್ಲ. ಶಾಸ್ತ್ರವು ಹೇಳುತ್ತದೆ ಅಂತ ಹೇಳ್ತದೆ. ಖಂಡಿತವಾಗಿ ನನ್ನ ಪ್ರಿಯ ದೇವರ ಮಕ್ಕಳು, ದೇವ ಜನರೇ, ಯೇಸುವಿನ ನಂಬಿದವರು. ಒಂದು ಕಡೆ ನಾವು ಕೀರ್ತಿನ ಬಾಗಿಲ ನೋಡುತ್ತೇವೆ, ಭಕ್ತನಾದ ದಾವಿಯನ್ನು ಹೇಳುವಂತ ಮಾತುಗಳನ್ನು ನಾವು ಕೇಳುತ್ತೇವೆ, ಆ ಆಲೋಚನೆಗಳನ್ನು ನೋಡುತ್ತೇವೆ. ಅಲ್ಲಿ ಹೇಳ್ತಾನೆ, ನಾನೀಗ ಬಾಲಕನಾಗಿದ್ದೇನೆ, ಈಗ ಬಾಲಕನಾಗಿದ್ದೇನೆ. ಯಾವಾಗ? ಅವಾಗ ಬಾಲಕನಾಗಿದ್ದ, ಇವಾಗ ಆತನ ಏನಾಗಿದ್ದಾನೆ? ವೃದ್ಧನಾಗಿದ್ದಾನೆ. ನಾನು ಅವಾಗ ಬಾಲಕನಾಗಿದ್ದಾಗ ನೋಡ್ತಾ ಇದ್ದೇನೆ, ಅವಾಗ ಬಾಲಕನಾಗಿದ್ದಾಗ ನಾನು ಕೇಳ್ತಾ ಇದ್ದೇನೆ, ಅವಾಗ ಬಾಲಕನಾಗಿದ್ದಾಗ ನೋಡಿತಾ ಇದ್ದೇನೆ, ಆದಾಗೆ ಇವಾಗ ವೃದ್ಧನಾಗಿದ್ದೇನೆ. ಇದುವರೆಗೆ ನಾನು ನೋಡ್ತಾ ಇದ್ದೇನೆ. ದೇವರ ನಂಬಿದವನು, ದೇವರ ಬಳಿಗೆ ಬಂದವನು, ಆತನಲ್ಲಿ ಭಕ್ತಿ ಮಾಡಿದವನು, ಆತನಲ್ಲಿ ಪ್ರಾರ್ಥನೆ ಮಾಡಿದವನು, ಆತನ ಮೇಲೆ ನಂಬಿಕೆ ಇಟ್ಟವನು ಇದುವರೆಗೆ ಭಿಕ್ಷಾ ಬೇಡಿ ತಿಂದದನ್ನ ನಾನು ಕಂಡಿಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಇದುವರೆಗೆ ಭಿಕ್ಷಾ ಬೇಡಿ ತಿಂದದ್ದು ನಾನು ಕಂಡಿಲ್ಲ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಅಷ್ಟು ಪ್ರೀತಿ ದೇವರದು, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಇಟ್ಟಂತ ಅಷ್ಟು ಆತ್ಮಿಕತೆ ಪ್ರೀತಿ. ದೇವರ ಮಕ್ಕಳ, ದೇವ ಜನರ, ಇವತ್ತು ದಿನ ನಿನ್ನ ಜೀವಿತದಲ್ಲಿ ಹಣದ ಮೇಲೆ ನೀನು ಇರಬಹುದು, ಲೋಕದ ಅಂತಸ್ತು ಮೇಲೆ ಇರಬಹುದು, ನಿನ್ನ ಕರ್ತನ ಯಾವುದೇ ಕೆಲಸ ಕಾರ್ಯದಲ್ಲಿ ಇರಬಹುದು, ನಿನ್ನ ಜೀವನ ಮೇಲೆ ಇರಬಹುದು. ದೇವರು ಕೊಟ್ರೆ ಅದನ್ನು ಬಿಚ್ಚೋಕ್ ಯಾವ್ರಿಂದ ಆಗೋದಿಲ್ಲ. ಅದನ್ನು ದೇವರು ಕೊಡದೇ ಇದ್ರೆ ನಿನ್ನ ಜೀವಿತದಲ್ಲಿ ಆಗೋದಿಲ್ಲ. ಹಾಗಾದ್ರೆ ದೇವರಿಗಾಗಿ ನೀನು ನಿಂತ್ಕೊಂಡ್ರೆ ದೇವರು ನಿನಗಾಗಿ ನಿಂತ್ಕೊಳ್ತಾನೆ. ದೇವರಿಗಾಗಿ ಎಲ್ಲಾ ತ್ಯಾಗ ಮಾಡಿದ್ರೆ ದೇವರು ನಿನಗಾಗಿ ತ್ಯಾಗ ಮಾಡಕ್ಕೆ ನಿಂತ್ಕೊಳ್ತಾನೆ. ಯಾವಾಗ ದೇವರಿಗಾಗಿ ನೀನು ಮಾರ್ಗವಾಗಿ ನಡೀತೀವೋ, ಯೇಸುವಿನ ನಾಮದಲ್ಲಿ ಏನೇನು ಬೇಕು, ದೇವರಿಗಾಗಿ ಯಾವ ಕಾರ್ಯ ಮಾಡಬೇಕು, ದೇವರಿಗೆ ಯಾವ ಕಾರ್ಯ ಮಾಡಬಾರ್ದು ನೀನು ಮೊದಲನೇದಾಗ ಅರ್ಥ ಮಾಡಿಕೊಳ್ಳಬೇಕು, ನೀವು ತಿಳಿದುಕೊಳ್ಳೋರಾಗಿರ್ಬೇಕು. ಸುಮ್ಮನೆ ನಾವು ದೇವರ ನಂಬಿದ್ದೀವಿ, ನಾವು ಭಕ್ತರಾಗಿದ್ದೀವಿ, ನೋಡು ನಾವು ಹಂಗಿದ್ದೀವಿ, ಏನೋ ಕೊಳ್ಳಲ್ಲಿ ಹಾಕಿದ್ರೆ ಆಗೋದಿಲ್ಲ, ಕೈಯಲ್ಲಿ ಮಣ್ಣು ತಿಕ್ಕೊಂಡ್ರೆ ಆಗೋದಿಲ್ಲ, ಯಾವುದೇ ಒಂದು ಮಾರ್ಗ ಹಿಡ್ಕೊಂಡ್ರೆ ಆಗೋದಿಲ್ಲ, ಬೈಬಲ್ ಹಿಡ್ಕೊಂಡು ಚರ್ಚ್ ಬಂದ್ರೆ ಆಗೋದಿಲ್ಲ, ಯಾವುದೋ ರೀತಿ ಒಂದು ಕುತ್ಕೊಂಡು ಮಾಡಿದ್ರೆ ಆಗೋದಿಲ್ಲ. ದೇವರಿಗಾಗಿ ತ್ಯಾಗ ಮಾಡ್ಬೇಕ್ರಿ, ದೇವರಿಗೆ